Hello my dear students, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಸೆಕೆಂಡ್ PUC ಅಕೌಂಟೆನ್ಸಿ. ಸೊ ಕ್ವಶನ್ ಬ್ಯಾಂಕ್ ಏನು ನಿಮಗೆ ರಿಲೀಸ್ ಆಗಿದೆ, ಆ ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಚಾಪ್ಟರ್ಸ್ಗಳು ಯಾವುದ್ಯಾವುದು ನಾವು ಓದ್ಕೊಳ್ಬೇಕು ಈ ವರ್ಷ ಅಂತ ಹೇಳಿದ್ರೆ 2025-26 ಈ ಅಕಾಡೆಮಿಕ್ ಇಯರಲ್ಲಿ ಯಾರ್ಯಾರು PUC ಓದ್ತಾ ಇದ್ದೀರಿ ಅಂದರೆ ಪ್ರೆಸೆಂಟ್, ನಿಮಗೆ ಆ್ಯನುವಲ್ ಎಕ್ಸಾಮಿಗೆ ಎಷ್ಟು ಚಾಪ್ಟರ್ಸ್ಗಳನ್ನ ಓದ್ಕೊಳ್ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಯಾಕಂತ ಹೇಳಿದ್ರೆ ಟೋಟಲ್ ಆಗಿ 10 ಚಾಪ್ಟರ್ಸ್ ಏನು ಬರುತ್ತೆ ನಿಮಗೆ, ಅದರಲ್ಲಿ ಪ್ರಾಬ್ಲಮ್ಮು ಯಾವ್ಯಾವ ಚಾಪ್ಟರ್ಲಿ 6 ಮಾರ್ಕ್ಸು 12 ಮಾರ್ಕ್ಸು ಯಾವ ರೀತಿ ಡಿವೈಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಬೇಕು. ಅದೇ ರೀತಿಯಾಗಿ ನಿಮಗೆ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಕೊಂಡು ಚಾಪ್ಟರ್ 1 ಏನಿದೆ ಮಕ್ಕಳೇ, ಈ ಚಾಪ್ಟರಲ್ಲಿ ಕೇಳುವಂತಹ ಥಿಯರಿ ಕ್ವಶನ್ಸ್ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ್ದ್ಯಾವುದು ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ವಿತ್ ಆನ್ಸರ್ ಹೇಳಿದ್ದೀನಿ. ಆ ಒಂದು ವಿಡಿಯೋನ ವಾಚ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ಚಾಪ್ಟರಲ್ಲಿ ಬರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರಬಹುದು, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಆಗಿರ್ಬೋದು, 1 ಮಾರ್ಕಿನ ಕ್ವಶನ್ಸ್ ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್ ಕ್ವಶನ್ಸ್ ಆಗಿರ್ಬೋದು, ಟೋಟಲ್ ಆಗಿ ಥಿಯರಿ ಕಾನ್ಸೆಪ್ಟ್ ಏನೇನಿದೆ ಎಲ್ಲವನ್ನ ಕವರ್ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ಆಲ್ರೆಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನಾನು. ಚಾಪ್ಟರ್ 1 ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಏನಿದೆ, ಈ ಚಾಪ್ಟರಲ್ಲಿ ಕೇವಲ 6 ಮಾರ್ಕ್ಸಿನ ಕ್ವಶನ್ಸ್ ಅಷ್ಟೇ ಕೇಳ್ತಾರೆ. ಈ 6 ಮಾರ್ಕ್ಸಿನ ಕ್ವಶನ್ಸು 4 ಕಾನ್ಸೆಪ್ಟ್ ಮೇಲೆ ರೈಸ್ ಮಾಡ್ತಾರೆ. ಒಂದು ಇಂಟ್ರೆಸ್ಟ್ ಆನ್ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು. ಈ ಕಾನ್ಸೆಪ್ಟು ಪ್ರಾಡಕ್ಟ್ ಮೆಥಡು ಮತ್ತು ಆವ್ರೇಜ್ ಪೀರಿಯಡ್ ಮೆಥಡು, 2 ಮೆಥಡ್ಗಳನ್ನ ನೀವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು, ನೆಕ್ಸ್ಟು ಗ್ಯಾರಂಟಿ ಆಫ್ ಪ್ರಾಫಿಟ್ಟು. ಸೊ ಈ 4 ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ನಿಮ್ಮ ಕ್ವಶನ್ ಬ್ಯಾಂಕ್ಗಳಲ್ಲಿ ಒಂದಿಷ್ಟು ಕ್ವಶನ್ಸ್ಗಳನ್ನ ಕೊಟ್ಟಿದ್ದಾರೆ. ಕರೆಕ್ಟಾಗಿ ಇದನ್ನು ಫಾಲೋ ಮಾಡಬೇಕು. ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅಂತ ಹೇಳಿಕೊಂಡು ಟೋಟಲ್ ಆಗಿ 8 ಪ್ರಾಬ್ಲಮ್ಸನ್ನ ಕೊಟ್ಟಿದ್ದಾರೆ. ಈ 8 ಪ್ರಾಬ್ಲಮ್ಸನ್ನ ಕರೆಕ್ಟಾಗಿ ನೀವು ಸಾಲ್ವ್ ಮಾಡಿ ಇದಕ್ಕೆ ಪ್ರಿಪ್ರೇಷನ್ನ ಮಾಡಿಕೊಂಡ್ರೆ ಆ್ಯನುವಲ್ ಎಕ್ಸಾಮ್ ಆಗಿರಬಹುದು ಅಥವಾ ಇನ್ ಬಿಟ್ವೀನ್ ಬರುವಂತಹ ಟೆಸ್ಟು, ಮಿಡ್ ಟರ್ಮು, ಪ್ರಿಪ್ರೇಟ್ರಿ ಯಾವುದೇ ಆಗಿರಬಹುದು, ಗುಡ್ ಸ್ಕೋರ್ನ ಮಾಡಬಹುದು. ಈ 8 ಪ್ರಾಬ್ಲಮ್ಮು ಡಿಫ್ರೆಂಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ. ಬಟ್ ಒಂದು ಏನು ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟಲ್ಲಿ ಅಂಥ ಹೆವಿ ಅಡ್ಜಸ್ಟ್ಮೆಂಟ್ಸ್ ಇರೋದಿಲ್ಲ. ಸಿಂಪಲ್ ಪ್ರಾಬ್ಲಮ್ಮು ಈಸಿಯಾಗಿ ಕಲ್ತ್ಕೊಳ್ಬಹುದು. ಈ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿರುವಂತಹ ಕ್ವಶನ್ ನಂಬರ್ 1 ಏನಿದೆ, ಇದಕ್ಕೆ ಸೊಲ್ಯೂಷನ್ನ ಹೇಳ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ಈ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಾಗೆ ಈಸಿಯಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, 6 ಮಾರ್ಕ್ಸ್ ಪಕ್ಕಾ ಹೇಗೆ ತೊಗೊಳ್ಳೋದು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಒಂದ್ಸಲ ಓದ್ಕೊಳ್ಳಿ. ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ ಕಮೆನ್ಸ್ಡ್ ಬಿಸ್ನೆಸ್, ಇಬ್ಬರು ಸೇರಿ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾವಾಗ ಅಂತ ಹೇಳಿದ್ರೆ ಆನ್ 1/4/2023 ಸ್ಟಾರ್ಟ್ ಮಾಡಿದ್ದಾರೆ ಅಂತ ಆಯಿತು. ವಿತ್ ಎ ಕ್ಯಾಪಿಟಲ್ ಆಫ್ ರೂಪೀಸ್ 4 lakh ಆ್ಯಂಡ್ 3 lakh. ವೆರಿ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತ ಹೇಳಿದ್ರೆ, ಇಲ್ಲಿ ಬರುವಂತಹ ಇಬ್ಬರು ಪಾರ್ಟ್ನರ್ಸಿನ ನೇಮು ಕರೆಕ್ಟಾಗಿ ನೋಡ್ಕೊಳ್ಬೇಕು. ನೋಡ್ಕೊಂಡ್ರ ಅದಾದ ನಂತರ ಆ ಇಬ್ಬರು ಪಾರ್ಟ್ನರ್ಸು ಎಷ್ಟು ಕ್ಯಾಪಿಟಲ್ನ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ದಾರೆ, ಎಷ್ಟು ಕ್ಯಾಪಿಟಲ್ನ ಬಿಸ್ನೆಸ್ಸಿಗೆ ತಂದಿದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಶ್ರೇಷ್ಠ ಫಸ್ಟ್ ಶ್ರೇಷ್ಠ ಇರೋದ್ರಿಂದ ಶ್ರೇಷ್ಠ 4 lakh, ಜ್ಯೇಷ್ಠ 3 lakh ಕ್ಯಾಪಿಟಲ್ನ ತಂದಿದ್ದಾರೆ. 2 ಇನ್ಫಾರ್ಮೇಷನ್ ಸಿಕ್ತು. ಫಸ್ಟು ಪಾರ್ಟ್ನರ್ಸಿನ ನೇಮು ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ. ನೆಕ್ಸ್ಟು ಟಾಪಿಕ್ಕು ಅವರು ಬಿಸ್ನೆಸ್ಸಿಗೆ ಹಾಕಿರುವಂತಹ ಕ್ಯಾಪಿಟಲ್ಲು 4 lakh ಆ್ಯಂಡ್ 3 lakh. ಆ್ಯಂಡ್ ಅಗ್ರೀಯಿಂಗ್ ಟು ಶೇರ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಯಾವ ರೇಷಿಯೋ ಪ್ರಕಾರ? ಬಿಸ್ನೆಸ್ ಅಂದ್ರ ಮೇಲೆ ಪ್ರಾಫಿಟು ಲಾಸು ಕಾಮನ್ನು. ಇಫ್ ಪ್ರಾಫಿಟ್ ಆಗಲಿ ಅಥವಾ ಲಾಸ್ ಆಗಲಿ, ಆ ಪ್ರಾಫಿಟು ಲಾಸು ಬಿಸ್ನೆಸ್ಸಲ್ಲಿ ಏನಾಗುತ್ತಲ್ಲ ಅದನ್ನು ನಾವು ಅಕಾರ್ಡಿಂಗ್ ಟು ರೇಷಿಯೋ 3:2 ಪ್ರಕಾರ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಅವ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 3:2 ಅಂತ ಹೇಳಿದ್ರೆ ಫಸ್ಟ್ ಇರೋದು ಶ್ರೇಷ್ಠ 3/5, ನೆಕ್ಸ್ಟು ಸೆಕೆಂಡ್ ಇರೋದು ಜ್ಯೇಷ್ಠ 2/5. ಈ ಒಂದು ರೇಷಿಯೋದಲ್ಲಿ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಟ್ ಮಾಡ್ತೀವಿ. 5 ಹೇಗೆ ಬಂತು ಅಂತ ಗೊತ್ತಿದೆ ಅಲ್ಲ, 3 + 2 5. 5ರಲ್ಲಿ 3 ಭಾಗ ಶ್ರೇಷ್ಠದು, 5ರಲ್ಲಿ 2 ಭಾಗ ಜ್ಯೇಷ್ಠದು. ಓಕೆನಾ? ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎಲ್ಲಿಗೆ ಬಂದ್ವಿ ಅಂದರೆ ಇವಾಗ ಬಂದ್ವಿ. ಫಾರ್ ದ ಇಯರ್ ಎಂಡಿಂಗ್ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಾಗಿದೆ, ಒಳ್ಳೆ ರೀತಿ ಬಿಸ್ನೆಸ್ ರನ್ ಆಗ್ತಾ ಇದೆ. ಫಾರ್ ದ ಇಯರ್ ಎಂಡಿಂಗ್ ವರ್ಷದ ಕೊನೆಯಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ ಅಥವಾ ಎಷ್ಟು ಲಾಸ್ ಆಗಿದೆ ಅನ್ನೋದನ್ನ ಕೊಟ್ಟೇ ಕೊಡ್ತಾರೆ. ಈ ಒಂದು ಪ್ರಾಬ್ಲಮಲ್ಲಿ ಫಾರ್ ದ ಇಯರ್ ಎಂಡಿಂಗ್ 31st March
2024. They earned the profits. They means Shrestha and Jyeshtha. Okay na? They earned the profits of rupees how much? 66,000. ಎಷ್ಟು ಬಂದಿದೆಯಂತೆ? 66,000 ಬಂದಿದೆಯಂತೆ. 66,000 ರೂಪಾಯಿ ಪ್ರಾಫಿಟ್ನ ಅರ್ನ್ ಮಾಡಿದ್ದಾರೆ. ಮಕ್ಕಳೇ ಇವಾಗ ಹೇಳಿ, ಇರೋದು ಪಾರ್ಟ್ನರ್ಸ್ ಎಷ್ಟು ಜನ? ಇಬ್ರು, ಶ್ರೇಷ್ಠ ಅಂಡ್ ಜ್ಯೇಷ್ಠ. ಶ್ರೇಷ್ಠ ಎಷ್ಟು ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿದ್ಲು? 4 lakh. ಜ್ಯೇಷ್ಠ ಎಷ್ಟು ಇನ್ವೆಸ್ಟ್ ಮಾಡಿದ್ಲು? 3 lakh. ಬರುವಂತಹ ಪ್ರಾಫಿಟ್ನ ಹೇಗೆ ಹಂಚ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ರು, ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಅಕಾರ್ಡಿಂಗ್ ಟು ರೇಷಿಯೋ 3:2. ಅಂಡ್ ಇಯರ್ ಎಂಡ್ ಅಲ್ಲಿ ಎಷ್ಟು ಪ್ರಾಫಿಟ್ ಅವರಿಗೆ ಬಂದಿದೆ? 66,000 ಬಂದಿದೆ. ಇವಾಗ ಈ 66,000 ರೂಪಾಯಿ ಏನಿದೆಯಲ್ಲ, ಅದನ್ನ ಡೈರೆಕ್ಟ್ ಆಗಿ 3:2 ರೇಷಿಯೋ ಪ್ರಕಾರ ಹಂಚ್ಕೋಬಿಡೋದಾ? ಇಲ್ಲ. ಯಾಕಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಬಂದಿರುವಂತಹ ಪ್ರಾಫಿಟ್ ಏನಿದೆ, ಈ ನೆಟ್ ಪ್ರಾಫಿಟ್ನ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ಸಲ್ಲಿ ವರ್ಕ್ ಮಾಡುವಂತಹ ಎಂಪ್ಲಾಯೀಸಿಗೆ ಸ್ಯಾಲ್ರಿ ಕೊಡಬೇಕು. ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಇರುವಂತಹ ಪಾರ್ಟ್ನರ್ಸಿಗೆ ಕಮಿಷನ್ ಕೊಡೋದಿದ್ರೆ ಕೊಡಬೇಕು. ಕ್ಯಾಪಿಟಲ್ನ ಇನ್ವೆಸ್ಟ್ ಮಾಡಿರುವಂತಹ ಪಾರ್ಟ್ನರ್ಸಿಗೆ ಇಂಟ್ರೆಸ್ಟನ್ನು ಕೊಡಬೇಕು. ಓನರ್ ಏನಾದರೂ ತಮ್ಮ ಪರ್ಸನಲ್ ಯೂಸಿಗೆ ಡ್ರಾಯಿಂಗ್ಸ್, ಪರ್ಸ್ನಲ್ ಯೂಸಿಗಂತ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಂಡಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಬರಬೇಕು. ಸೊ ಹಲವಾರು ಟ್ರಾನ್ಸಾಕ್ಷನ್ಸ್ಗಳು, ಆ್ಯಕ್ಟಿವಿಟೀಸ್ಗಳು ಬಿಸ್ನೆಸ್ಸಲ್ಲಿ ಇರುತ್ತೆ. ಹಾಗಾಗಿ ಫಸ್ಟು ನೀವಿಲ್ಲಿ ತಿಳ್ಕೊಂಡಿರ್ಬೇಕಾಗಿರೋ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಇಲ್ಲಿ ಕೊಟ್ಟಿರುವಂತಹ ಪ್ರಾಫಿಟ್ನ ಡೈರೆಕ್ಟಾಗಿ ನಾವು ಹಂಚ್ಕೊಳ್ಳೋಕ್ಕಾಗಲ್ಲ. ಆಫ್ಟರ್ ದ ಅಡ್ಜಸ್ಟ್ಮೆಂಟ್ ನಾವು ಅದನ್ನು ಹಂಚ್ಕೊಳ್ಬಹುದು. ಅಡ್ಜಸ್ಟ್ಮೆಂಟ್ ಏನೇನು ಕೊಟ್ಟಿದ್ದಾರೆ ಅಂತ ಒಂದ್ಸಲ ಓದ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಂತೆ? 5%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 5%. ಕ್ಯಾಪಿಟಲ್ ಎಷ್ಟು ಗೊತ್ತು? 4 lakh, 3 lakh ಇದೆ. 4 lakh ಮೇಲೆ 5% ತೆಗಿಬೇಕು, 3 lakh ಮೇಲೆ 5% ತೆಗಿಬೇಕು. ಒಂದು. ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ಶ್ರೇಷ್ಠ 2,000, ಜ್ಯೇಷ್ಠ 1,500. ಇದು ಕೂಡ ಅಡ್ಜಸ್ಟ್ ಮಾಡಬೇಕು. ಇಯರ್ಲಿ ಸ್ಯಾಲ್ರಿ ಕೊಟ್ಟಿದ್ದಾರೆ. 1 ವರ್ಷದ ಸ್ಯಾಲ್ರಿ ಅಮೌಂಟ್ ಕೊಟ್ಟಿದ್ದಾರೆ. ಯಾರ್ದು? ಶ್ರೇಷ್ಠದು 6,000. ಆ್ಯಂಡ್ ಜ್ಯೇಷ್ಠದು ಕಮಿಷನ್ ಕೊಟ್ಟಿದ್ದಾರೆ 4,000. ನೆಕ್ಸ್ಟ್ ಇಲ್ಲಿ ದೇರ್ ಡ್ರಾಯಿಂಗ್ಸ್ ಅಂತ ಇದೆ. ನಾನು ಯಾಕೆ ಈ ರೀತಿಯಾಗಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎವ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟಲ್ಲಿ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಈ ದೇರ್ ಡ್ರಾಯಿಂಗ್ಸ್ ತಗೊಳ್ಳಲ್ಲ. ದಟ್ ಮೀನ್ಸ್ ಕಾನ್ಸೆಪ್ಟನ್ನ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ನಾವೇನು ಅಡ್ಜಸ್ಟ್ಮೆಂಟ್ ಮಾಡ್ತೀವಲ್ಲ ಅದು ಖಂಡಿತ ಮಾಡ್ತೀವಿ. ಬಟ್ 2 ಕಾನ್ಸೆಪ್ಟನ್ನ ಇಗ್ನೋರ್ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ನ ಎಂಟ್ರಿ ಮಾಡೋದಿಲ್ಲ. ಕ್ಯಾಪಿಟಲ್ನ ಎಂಟ್ರಿ ಮಾಡೋದೇ ಇಲ್ಲ. ಕ್ಯಾಪಿಟಲ್ ಬದಲಿಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಎಂಟ್ರಿ ಮಾಡ್ತೀವಿ. ಒಂದು ಪಾಯಿಂಟ್. ನೆಕ್ಸ್ಟು ಡ್ರಾಯಿಂಗ್ಸನ್ನು ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡಲ್ಲ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಮಾತ್ರ ಎಂಟ್ರಿ ಮಾಡ್ತೀವಿ. ಸೊ ಇದಿಷ್ಟು ನೆನಪಿರುತ್ತಲ್ಲ, ಕ್ಯಾಪಿಟಲ್ನ ಎಂಟ್ರಿ ಮಾಡಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಮಾತ್ರ ಎಂಟ್ರಿ ಮಾಡ್ತೀವಿ. ಡ್ರಾಯಿಂಗ್ಸನ್ನ ಯಾವುದೇ ಕಾರಣಕ್ಕೂ ಎಂಟ್ರಿ ಮಾಡಲ್ಲ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನ ಎಂಟ್ರಿ ಮಾಡ್ತೀವಿ. ಹಾಗಾದರೆ ನಾವು ಏನೇನು ಎಂಟ್ರಿ ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕೆ ಇಷ್ಟೋ ತನಕ ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರಬೇಕು. ಫಸ್ಟು ಡೈರೆಕ್ಟಾಗಿ ಅವ್ರು ಕೊಟ್ಟಿರುವಂತಹ ಪ್ರಾಫಿಟ್ನ ಬರಿಬಾರ್ದು. ಒಂದು ಪಾಯಿಂಟ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಮಾತ್ರ ಬರಿಬೇಕು. ಈ 4 ಲಕ್ಷ 3 ಲಕ್ಷ ಯಾವುದೇ ಕಾರಣಕ್ಕೂ ಬರಿಬಾರ್ದು. ಈ ಅಮೌಂಟ್ ಎಂಟ್ರಿನೇ ಆಗಲ್ಲ P&L ಅಲ್ಲಿ. ಯಾಕಂತ ಹೇಳಿದ್ರೆ ಅದು ಡೈರೆಕ್ಟ್ ಕ್ಯಾಪಿಟಲ್. ಅದ್ರ ಮೇಲೆ ಏನು 5% ತೆಗಿತೀವಲ್ಲ ಇಂಟ್ರೆಸ್ಟ್, ಅದನ್ನು ಬೇಕಾದರೆ ಎಂಟ್ರಿ ಮಾಡಬಹುದು. ಇಲ್ಲಿ ದೇರ್ ಡ್ರಾಯಿಂಗ್ಸ್ ಅಂತ 40,000 30,000 ಕೊಟ್ಟಿದ್ದಾರೆ. ಇದು ಯಾವ ಕಾರಣಕ್ಕೂ ಎಂಟ್ರಿ ಮಾಡಲ್ಲ. ಈ ಅಮೌಂಟ್ ಮೇಲೆ ಅವ್ರೇನಾದರೂ ಪರ್ಸಂಟೇಜ್ ಕೊಟ್ಟಿದ್ರೆ ಡ್ರಾಯಿಂಗ್ಸನ್ನ ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ ಅದನ್ನು ಬೇಕಾದರೆ ಬರಿಬಹುದು. ಇಲ್ಲಿ ನಿಮಗೆ ಇಂಟ್ರೆಸ್ಟನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ 5% ಕೊಟ್ಟಿದ್ದಾರೆ. ಆದರೆ ಡ್ರಾಯಿಂಗ್ಸಿಗೆ ಪರ್ಸಂಟೇಜ್ ಕೊಟ್ಟಿಲ್ಲ, ಅವರೇ ಕೊಟ್ಟಿದ್ದಾರೆ ಡೈರೆಕ್ಟ್ ಅಮೌಂಟ್. ಇದನ್ನ ಬರಿತೀವಿ. ಬಿಟ್ಟರೆ ಡ್ರಾಯಿಂಗ್ಸನ್ನು ನಾವು ಬರೆಯಲ್ಲ. ಹಾಗಾದರೆ ಕಾಲಮ್ ಹೇಗೆ ಹಾಕೊಳ್ಳೋದು ನೋಡ್ಕೊಳ್ಳಿ. ಹೆಡ್ಡಿಂಗ್ನ ಫಸ್ಟ್ ಬರ್ಕೊಳ್ಬೇಕು ನೀಟಾಗಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್. ಅವ್ರು ಇಲ್ಲಿ ಕೊಟ್ಟಿದ್ದಾರೆ ಈ ಪ್ರಾಬ್ಲಮಲ್ಲಿ. ಇಯರ್ ಎಂಡಿಂಗ್ ಎಷ್ಟು ಕೊಟ್ಟಿದ್ದಾರೆ? 31st March 2024 ಅವರೇ ಕೊಟ್ಟಿದ್ದಾರೆ. ಅದನ್ನೇ ಬರ್ಕೊಂಡಿದ್ದೀನಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2024. ನೆಕ್ಸ್ಟು ದಿಸ್ ಈಸ್
ಡೆಬಿಟ್ ಸೈಡ್ ಡೆಬಿಟ್ ಅಂತ ಬರಿಬೇಕು. ಆ್ಯಂಡ್ ದಿಸ್ ಈಸ್ ಕ್ರೆಡಿಟ್ ಸೈಡ್, ಡೆಬಿಟ್ಟು ಕ್ರೆಡಿಟ್ ಬರ್ಕೊಳ್ಬೇಕು. ಅದಾದ ನಂತರ ನಿಮಗೆ ಇವಾಗ ಹೆಡ್ಡಿಂಗ್ ಬರ್ಕೊಳ್ಬೇಕು. ಹೆಡ್ಡಿಂಗಲ್ಲಿ ಫಸ್ಟು ಪರ್ಟಿಕ್ಯುಲರ್ಸ್, ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್, ನೆಕ್ಸ್ಟ್ ಅಮೌಂಟ್, ಸೇಮ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಎಷ್ಟು ಕಾಲಮ್ ಬೇಕು? 4 ಕಾಲಮ್ಸ್ ಬೇಕು. ಪರ್ಟಿಕ್ಯುಲರ್ಸ್, ಅಮೌಂಟ್. ಏನೇ ಅಡ್ಜಸ್ಟ್ಮೆಂಟ್ ಇದ್ರೂ ಕೂಡ ಇನ್ನರ್ ಕಾಲಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಫೈನಲ್ ಅಮೌಂಟನ್ನು ಔಟರ್ ಕಾಲಮಲ್ಲಿ ಬರೀಬೇಕು. ಸೊ ಇವಾಗ ನಾನು ಹೇಳಿದ ಏನೇನು ನೆನಪಿದೆ? ಫಸ್ಟು ಈ ಪ್ರಾಬ್ಲಮಲ್ಲಿ ಕೊಟ್ಟಿರುವಂತಹ ನೆಟ್ ಪ್ರಾಫಿಟ್ ಎಷ್ಟು ನೋಡ್ಕೊಳ್ಬೇಕು. 66,000 ಅಂತ ಇದೆ. ಮಕ್ಕಳೇ ನೋಡಿ, ಯಾವಾಗಲೂ ಕೂಡ ಪ್ರಾಫಿಟನ್ನು ಕ್ರೆಡಿಟ್ ಸೈಡ್ ಬರಿತೀವಿ, ಲಾಸನ್ನು ಡೆಬಿಟ್ ಸೈಡ್ ಬರಿತೀವಿ. ನೆನ್ಪಿಟ್ಕೊಳ್ಳಿ, ಪ್ರಾಫಿಟನ್ನ ಕ್ರೆಡಿಟ್ ಸೈಡ್ ಬರಿತೀವಿ, ಲಾಸನ್ನು ಡೆಬಿಟ್ ಸೈಡ್ ಬರಿತೀವಿ. ಸೊ ಪ್ರಾಫಿಟ್ ನಾನು ಕ್ರೆಡಿಟ್ ಸೈಡ್ ಬರೆದ್ಬಿಡ್ತೀನಿ. ಅವ್ರು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಅದೇ ಅಮೌಂಟನ್ನು ಬರಿತಿದ್ದೀನಿ, 66,000. ಹಾಗಾದರೆ ಇದನ್ನು ನಾವೇನಂತ ಬರಿಬೇಕು? ಸೊ ಕ್ರೆಡಿಟ್ ಸೈಡ್ ಬೈ ಅಂತ ಬರಿತೀವಿ, ಕರೆಕ್ಟಾ? ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಬರಿತೀವಿ. ಯಾಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರಿತೀವಿ ಅಂತ ಹೇಳಿದ್ರೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಕಂಟಿನ್ಯೂಯೇಷನ್ನು. ಹಾಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬಂದಿರುವಂತಹ ಪ್ರಾಫಿಟ್ನ ಕ್ರೆಡಿಟ್ ಸೈಡ್ ಬರದೆ, ಸೊ ಇದು ನಾವೇನಂತ ಕರಿತೀವಿ? ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಗೊತ್ತಾಯ್ತಲ್ಲ? ಅವ್ರ ಪ್ರಾಬ್ಲಮಲ್ಲೇ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿರ್ತಾರೆ, ಈ ವರ್ಡ್ ಮೆನ್ಷನ್ ಮಾಡಿರ್ತಾರೆ. ಫಸ್ಟ್ ಇವಾಗ ಏನು ಮಾಡೋದು? ಅವ್ರು ಕೊಟ್ಟಿರುವಂತಹ ನೆಟ್ ಪ್ರಾಫಿಟ್ನ ಬರ್ಕೊಳ್ಳೋದು. ನೆಟ್ ಪ್ರಾಫಿಟ್ನ ಬರ್ಕೊಂಡಾದ್ರ ಮೇಲೆ ಇವಾಗ ಏನು ಮಾಡಬೇಕು? ಪ್ರಾಬ್ಲಮ್ ಏನೇನು ಇನ್ಫಾರ್ಮೇಷನ್ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಫಸ್ಟ್ ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಅಡ್ಜಸ್ಟ್ಮೆಂಟ್ 1ನಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಇದೆ. ಎಷ್ಟು ಪರ್ಸೆಂಟು? 5%. ಇಲ್ಲಿ ಪ್ರಾಬ್ಲಮಲ್ಲಿ ಇರುವಂತಹ ಪಾರ್ಟ್ನರ್ಸ್ ಯಾರು ಅನ್ನೋದನ್ನ ನೋಡ್ಕೊಳ್ಳಿ. ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ ಅವರ ನೇಮನ್ನು ಬರ್ಕೊಳ್ಬೇಕು. ಇಬ್ರು ನೇಮನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಶ್ರೇಷ್ಠ ಆ್ಯಂಡ್ ಒಂದು 2-3 ಲೈನ್ ಗ್ಯಾಪ್ ಇರಲಿ, ಜ್ಯೇಷ್ಠ. ಓಕೆನಾ? ಇವಾಗ ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ ತಂದಿರುವಂತಹ ಕ್ಯಾಪಿಟಲ್, ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ಯಾಪಿಟಲ್ನ ಯಾವ ಕಾರಣಕ್ಕೂ ನಾವು ಎಂಟ್ರಿ ಮಾಡಲ್ಲ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಮಾತ್ರ ಎಂಟ್ರಿ ಮಾಡ್ತೀವಿ ಅಂತ ಹೇಳಿದ್ದೀನಲ್ವಾ. ಸೊ ನಾನು ಇನ್ನರ್ ಕಾಲಮಲ್ಲಿ ಬರ್ಕೊಳ್ತಾ ಇದ್ದೀನಿ ಬಿಕಾಸ್ ಆಫ್ ಕ್ಯಾಲ್ಕುಲೇಷನ್. ಶ್ರೇಷ್ಠ ತಂದಿರುವಂತಹ ಕ್ಯಾಪಿಟಲ್ ಎಷ್ಟು? 4 lakh. ಆ್ಯಂಡ್ ಜ್ಯೇಷ್ಠ ತಂದಿರುವಂತಹ ಕ್ಯಾಪಿಟಲ್ ಎಷ್ಟು? 3 lakh. ಅದನ್ನು ಬರ್ಕೊಂಡಿದ್ದೀನಿ ಅಷ್ಟೇ. ನಾನು ಔಟರ್ ಕಾಲಮಿಗೆ ಅಮೌಂಟ್ ಬರೀಲೇ ಇಲ್ಲ ಕ್ಯಾಪಿಟಲಿಂದು. ಇವಾಗ ಏನು ಮಾಡ್ತೀನಿ? ಕ್ಯಾಪಿಟಲ್ ಅವ್ರು ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ದಾರೆ? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು 5% ಅಂತ ಹೇಳಿದ್ದಾರೆ. ಸೊ ಇಂಟು 5/100, ಇಲ್ಲೂ ಕೂಡ ಇಂಟು 5/100. ಓಕೆನಾ? ಸೊ ಎಷ್ಟಾಗುತ್ತೆ? 4 lakh ಮೇಲೆ 5% ತೆಗೆದ್ರೆ ಎಷ್ಟಾಗುತ್ತೆ? 3 lakh ಮೇಲೆ 5% ತೆಗೆದ್ರೆ ಎಷ್ಟಾಗುತ್ತೆ ಅನ್ನೋದನ್ನು ಬರೀರಿ. ಸೊ 4 lakh ಮೇಲೆ 10% ಅಂತ ಹೇಳಿದ್ರೆ 40,000. ಸೊ ಅದರಲ್ಲಿ ಹಾಫು 5% 20,000 ಆಗುತ್ತೆ. ಓಕೆನಾ? ನೆಕ್ಸ್ಟು ಜ್ಯೇಷ್ಠ 10% ಅಂದರೆ 30,000 ಆಗುತ್ತೆ. ಅದರಲ್ಲಿ ಹಾಫ್ ಅಂತ ಹೇಳಿದ್ರೆ 15,000 ಆಗುತ್ತೆ. ಸೊ ಶ್ರೇಷ್ಠ ಮತ್ತು ಜ್ಯೇಷ್ಠ ತಂದಿರುವಂತಹ ಕ್ಯಾಪಿಟಲ್ ಮೇಲೆ 5% ತೆಗೆದು ಆ 5% ಅಮೌಂಟ್ ಏನು ಬರುತ್ತೋ ಅದನ್ನು ಮಾತ್ರ ನಾನು ಎಂಟ್ರಿ ಮಾಡಿದ್ದೀನಿ. ಸೊ ನಮ್ಮ ಅಕೌಂಟೆನ್ಸಿ ಸ್ಟೂಡೆಂಟ್ಸಿಗೆ ಕ್ಯಾಲ್ಕುಲೇಟ್ರು ಅಲೋ ಇದೆ. ಸೊ ಈಸಿಯಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ 4 lakh ಇಂಟು 5/100 ಟೋಟಲ್ 20,000. ಸೊ ಆ 20,000ನ ನಾನಿಲ್ಲಿ ಬರೆದಿದ್ದೀನಿ. ನೆಕ್ಸ್ಟು 3 lakh ಮೇಲೆ 5% ತೆಗೆದ್ರೂ ಕೂಡ 15,000 ಆಗುತ್ತೆ. ಅದನ್ನು ನಾನು ಬರೆದಿದ್ದೀನಿ. ಅಲ್ಲಿಗೆ ನಿಮಗೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕಾನ್ಸೆಪ್ಟ್ ಮುಗೀತು, ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಮುಗಿದೋಯ್ತು. ಕರೆಕ್ಟಾ? ನೆಕ್ಸ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ನಾನು ಹೇಳಿದ್ದು ನಿಮಗೆ ನೆನಪಿದೆ, ಡ್ರಾಯಿಂಗ್ಸ್ ತೊಗೊಳ್ಳಲ್ಲ ಬಿಟ್ಟರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ತೊಗೊಳ್ತೀವಿ. ಅವರೇನಾದರೂ ಇಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು 5%, 8%, 10% ಕೊಟ್ಟಿದ್ರೆ ಅವರ ಡ್ರಾಯಿಂಗ್ಸನ್ನು ಬರ್ಕೊಂಡು ಇದೇ ರೀತಿ ಕ್ಯಾಲ್ಕುಲೇಟ್ ಮಾಡಿನೇ ಬರಿಬೇಕಾಗಿತ್ತು. ಆದರೆ ಅವ್ರು ಏನು ಮಾಡ್ತಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಸಮ್ ಟೈಮ್ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ಶ್ರೇಷ್ಠ ಮತ್ತು ಜ್ಯೇಷ್ಠ ಅದು ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಹಾಗಾಗಿ ಡೈರೆಕ್ಟಾಗಿ ಬರಿತೀವಿ. ಹಾಗಾದರೆ ಯಾವ ಸೈಡ್ ಬರಿತೀವಿ ಅನ್ನೋದು ಇಲ್ಲಿ ಪಾಯಿಂಟು.
ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿದ್ರೆ ಓನರು ತನ್ನ ಪರ್ಸ್ನಲ್ ಯೂಸಿಗೆ ಅಮೌಂಟನ್ನು ವಿತ್ಡ್ರಾ ಮಾಡಿರ್ತಾನೆ. ಆಫ್ಟರ್ ಸಮ್ ಟೈಮ್ ಅದಕ್ಕೆ ಇಂಟ್ರೆಸ್ಟನ್ನು ಆ್ಯಡ್ ಮಾಡಿ ಬಿಸ್ನೆಸ್ಸಿಗೆ ಕೊಡ್ತಾನೆ. ಸೊ ಬಿಸ್ನೆಸ್ಸಿಗೆ ಪ್ರಾಫಿಟ್, ಯಾಕಂದರೆ ಬಿಸ್ನೆಸ್ಸೇ ಓನರಿಗೆ ಸಾಲ ಕೊಟ್ಟಿರುತ್ತೆ. ಸೊ ಅದಕ್ಕೆ ಇಂಟ್ರೆಸ್ಟ್ ಬಂದಾಗ ಬಿಸ್ನೆಸ್ಸಿಗೆ ಪ್ರಾಫಿಟ್ ಆಗುತ್ತೆ. ಬಿಸ್ನೆಸ್ಸಿಗೆ ಪ್ರಾಫಿಟ್ ಅಂತ ಹೇಳಿದ್ರೆ ಸೊ ನಾವು ಪ್ರಾಫಿಟನ್ನೆಲ್ಲ ಯಾವ ಸೈಡ್ ಎಂಟ್ರಿ ಮಾಡ್ತೀವಿ? ಕ್ರೆಡಿಟ್ ಸೈಡೇ ಎಂಟ್ರಿ ಮಾಡ್ತೀವಿ. ಹಾಗಾಗಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಕೂಡ ಕ್ರೆಡಿಟ್ ಸೈಡೇ ನಾವು ಎಂಟ್ರಿ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಓಕೆನಾ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರ್ಕೊಂಡು ಇಬ್ಬರಿದ್ದಾರೆ. ಯಾರ್ಯಾರು? ಒಂದು ಶ್ರೇಷ್ಠನ ನೇಮನ್ನು ಬರ್ಕೊಳ್ಳಿ, ಇನ್ನೊಂದು ಜ್ಯೇಷ್ಠ ನೇಮನ್ನು ಬರ್ಕೊಳ್ಳಿ. ನೇಮ್ ಬರ್ಕೊಂಡಾದ್ರ ಮೇಲೆ ಪ್ರಾಬ್ಲಮ್ಮಲ್ಲಿ ಅದು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೋ ಅದನ್ನು ಡೈರೆಕ್ಟಾಗಿ ಔಟರ್ ಕಾಲಮಿಗೆ ಬರಿಬಹುದು, ಇಲ್ಲ ಇನ್ನರ್ ಕಾಲಮಲ್ಲಿ ಬರ್ಕೊಂಡು ಆ್ಯಡ್ ಕೂಡ ಮಾಡಿ ಬರಿಬಹುದು. ಒಬ್ರದ್ದು 2000, ಇನ್ನೊಬ್ರದ್ದು 1500 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನು ನಾನಿಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ಅಲ್ಲಿಗೆ 2 ಅಡ್ಜಸ್ಟ್ಮೆಂಟ್ ಮುಗೀತಾ? ನೆಕ್ಸ್ಟು 3rd ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಇಯರ್ಲಿ ಸ್ಯಾಲರಿ ಆಫ್ ಬಿಸ್ನೆಸ್ಸು ಶ್ರೇಷ್ಠಗೆ ಇಯರ್ಲಿ ಸ್ಯಾಲರಿ ಕೊಟ್ಟಿದೆ ಅಂತ ಹೇಳಿದ್ರೆ ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸ್ ಅಥವಾ ಲಾಸನ್ನು ನಾವು ಯಾವಾಗಲೂ ಕೂಡ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಇದನ್ನು ತಿಳ್ಕೊಳ್ಳಿ ನೀವು. ಕ್ರೆಡಿಟ್ ಸೈಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಬಂದಾಗ ಕ್ರೆಡಿಟ್ ಸೈಡು ಪ್ರಾಫಿಟ್ಟು, ಗೇಯ್ನು, ಇನ್ಕಮನ್ನು ಎಂಟ್ರಿ ಮಾಡ್ತೀವಿ. ಡೆಬಿಟ್ ಸೈಡಲ್ಲಿ ಲಾಸು, ಎಕ್ಸ್ಪೆನ್ಸನ್ನ ಎಂಟ್ರಿ ಮಾಡ್ತೀವಿ. ಸೊ ಸ್ಯಾಲ್ರಿ ಕೊಡೋದು ಬಿಸ್ನೆಸ್ಸಿಗೆ ಎಕ್ಸ್ಪೆನ್ಸು. ಸ್ಯಾಲ್ರಿ ಯಾರಿಗೆ ಕೊಟ್ಟಿರೋದು? ಶ್ರೇಷ್ಠಗೆ ಕೊಟ್ಟಿರೋದು. ಸೊ ಈ ಸೈಡ್ ನಾವು ಬರೆಯುವಾಗ ಏನಂತ ಬರಿತೀವಿ? ಫಸ್ಟ್ ಇಲ್ಲಿ ನೀವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ಕೊಳ್ಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕು. ಹೆಡ್ಡಿಂಗ್ ಹೇಳಿದಷ್ಟೇ. ಇವಾಗ ಯಾರಿಗೆ ಕೊಟ್ಟಿರೋದು? ಸ್ಯಾಲ್ರಿ ಕೊಟ್ಟಿರೋದು ಯಾರಿಗೆ? ಶ್ರೇಷ್ಠಗೆ ಅಂತ ಇದೆ. ಶ್ರೇಷ್ಠ ಸ್ಯಾಲರಿ ಓಕೆನಾ? ಎಷ್ಟಂತ ಕೊಟ್ಟಿದ್ದಾರೆ? ಇಯರ್ಲಿ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಯರ್ಲಿ ಅಂದರೆ ಒಂದು ವರ್ಷದ ಸ್ಯಾಲ್ರಿ ಡೈರೆಕ್ಟಾಗಿ 6000 ರೂಪಾಯಿ ಕೊಟ್ಟುಬಿಟ್ಟಿದ್ದಾರೆ. ಆನ್ಸರು ಇಲ್ಲಿ ಡೈರೆಕ್ಟ್ 6000 ಮಾತ್ರ ಆಗಿರುತ್ತೆ. ಇಲ್ಲ ಅಂತ ಹೇಳಿದರೆ ಅವರೇನಾದರೂ ಮಂತ್ಲಿ ಸ್ಯಾಲ್ರಿ ಅಂತ ಕೊಟ್ಟಿದ್ರೆ ಅವ್ರು ಎಷ್ಟು ಸ್ಯಾಲ್ರಿ ಕೊಟ್ಟಿದ್ರು ಅದನ್ನು ಇಂಟು 12 ಮಾಡಬೇಕು. ಕಾರಣ 1 ಇಯರ್ಗೆ 12 ಮಂತ್ಸು, ಹಾಗಾಗಿ ಇಂಟು ಮಾಡಿ ಬರಿಬೇಕಿತ್ತು. ನೆಕ್ಸ್ಟ್ ಇನ್ನೊಂದೇನು ಕೊಟ್ಟಿದ್ದಾರೆ? ಸ್ಯಾಲ್ರಿ ಆದ್ರ ಮೇಲೆ ಕಮಿಷನ್ ಕೊಟ್ಟಿದ್ದಾರೆ. ಯಾರಿಗೆ? ಜ್ಯೇಷ್ಠ. ಸೊ ಕಮಿಷನ್ ಕೊಡೋದು ಕೂಡ ಎಕ್ಸ್ಪೆನ್ಸೇ. ಜ್ಯೇಷ್ಠನ ನೇಮನ್ನು ಬರೆದ್ಬಿಟ್ಟು ಜ್ಯೇಷ್ಠ ಕಮಿಷನ್ ಅಂತ ಬರೀರಿ. ಎಷ್ಟು ಈಸಿ ಇದೆ ನೋಡಿ ಪ್ರಾಬ್ಲಮ್ ಇದು. ಕಮಿಷನ್ ಅಂತ ಬರೆದು 4000 ಅಂತ ಬರೀರಿ. ಇಲ್ಲೇನಾದರೂ ಬೈ ಚಾನ್ಸ್, ಕರೆಕ್ಟಾಗಿ ಹೇಳ್ತೀನಿ, ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ಇಲ್ಲಿ ಇಯರ್ಲಿ ಸ್ಯಾಲರಿ ಇರೋ ಜಾಗದಲ್ಲಿ ಮಂತ್ಲಿ ಸ್ಯಾಲರಿ ಅಂತ ಇದ್ದಿದ್ರೆ ನಾವೇನು ಮಾಡ್ತಾ ಇದ್ವಿ? 6000ನ ಇಂಟು 12 ಮಾಡ್ತಾ ಇದ್ವಿ. ಯಾವಾಗ? ಇಫ್ ಮಂತ್ಲಿ ಅಂತ ಇದ್ರೆ, ಇಫ್ ಮಂತ್ಲಿ ಸ್ಯಾಲರಿ ಅಂತ ಇದ್ರೆ. ಬಟ್ ಇದು ಏನಿವಾಗ? ಇಯರ್ಲಿ ಸ್ಯಾಲರಿ ಆಗಿರೋದ್ರಿಂದ ಡೈರೆಕ್ಟಾಗಿ ಅಮೌಂಟನ್ನು ಬರೆದಿದ್ದೀವಿ. ಇದು ಕರೆಕ್ಟಾಗಿ ಗೊತ್ತಿರಬೇಕು, ಓಕೆನಾ? ಅಲ್ಲಿಗೆ ಏನೇನು ಅಡ್ಜಸ್ಟ್ಮೆಂಟ್ ಮುಗೀತು? ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು, ಸ್ಯಾಲರಿ ಆಯಿತು, ಕಮಿಷನ್ ಆಯಿತು. ಆ್ಯಂಡ್ ಹೇಳಿದ್ದಾರೆ ಮೇಡಮ್ ಇದಂತೂ ಬರೋದೇ ಇಲ್ಲ, ದೇರ್ ಡ್ರಾಯಿಂಗ್ಸನ್ನು ತಗೊಳ್ಳೋ ಹಾಗಿಲ್ಲ. ಹಾಗಾದರೆ ಲೆಕ್ಕ ಮುಗೀತಾ? ಖಂಡಿತವಾಗ್ಲೂ ಮುಗೀತು. ನೀವು ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಇಲ್ಲೇನು ಅಮೌಂಟನ್ನು ಎಂಟ್ರಿ ಮಾಡಿದಿರಿ ಆ ಅಮೌಂಟನ್ನು ಇವಾಗ ಟೋಟಲ್ ಮಾಡಬೇಕು. ಎರಡೂ ಸೈಡು ಟೋಟಲ್ ಮಾಡಿ ಫಸ್ಟು ಜಾಸ್ತಿ ಯಾವ ಕಡೆ ಇದೆ ಅನ್ನೋದನ್ನು ನೋಡಿಕೊಂಡು ಅದನ್ನು 2 ಕಡೆನೂ ಕೂಡ ಬರ್ಕೊಳ್ಬೇಕು. ಕ್ರೆಡಿಟ್ ಸೈಡೇ ಜಾಸ್ತಿ ಇದೆ, 66 ಇದೆ. 66 + 2 68 ಪ್ಲಸ್ 1500 ಎಷ್ಟಾಯಿತು? 69500 ಆಯಿತು. ಸೊ ಟೋಟಲ್ ಕಾಲಮಲ್ಲಿ ಬರಿತಾ ಇದ್ದೀನಿ 69500 ಅದನ್ನು ಬರೆದೆ. ಸೊ ಜಾಸ್ತಿ ಇರೋದು ಈ ಕಡೆನೇ ಆಗಿರೋದ್ರಿಂದ ಅದನ್ನು 2 ಕಡೆನೂ ಬರ್ಕೊಳ್ತಾ ಇದ್ದೀನಿ. 69500 ನೋಡಿ, ಜಾಸ್ತಿ ಯಾವ ಸೈಡ್ ಇದೆ ನೋಡ್ಕೊಳ್ಳಿ. ಜಾಸ್ತಿ ಇರೋ ಸೈಡನ್ನು ಟೋಟಲ್ ಮಾಡಿ ಬರೀರಿ, ಅದನ್ನು 2 ಕಡೆನೂ ಬರ್ಕೊಳ್ಳಿ. ಈಗ ಇಲ್ಲಿ 69500 ಬಂತಲ್ಲ, ಹಾಗಾದರೆ ಎಷ್ಟು ಉಳಿತು ಅನ್ನೋದನ್ನು ನೋಡೋಣ. ಈ 69500ಅಲ್ಲಿ ಈಗ ಆಲ್ರೆಡಿ ಇಲ್ಲಿ ಏನು ಎಂಟ್ರಿ ಆಗಿದೆಯಲ್ಲ 20, 15, 6, 4 ಇದನ್ನು ಲೆಸ್ ಮಾಡಿ, ಓಕೆನಾ? ಇಲ್ಲಿ 20 + 15 35, 35 + 6 41,000, 41 + 4 45,000 ಆಯಿತು. ಅಂದರೆ 45,000 ಇಲ್ಲಿ ಇರೋದು. ಟೋಟಲ್ 69 ಆ ಕಡೆಗೆ ಬರ್ಕೊಂಡಿದ್ದೀವಿ. ಆ 69,500ಅಲ್ಲಿ ಇಲ್ಲಿ ಬಂದಿರುವಂತಹ 45,000ನ ಲೆಸ್ ಮಾಡೋಣ.
69,500 ಕರೆಕ್ಟಾ, ಮೈನಸ್ ಇಲ್ಲಿ ಟೋಟಲ್ ಮಾಡಿದಾಗ ನಾನು ಎಷ್ಟು ಹೇಳಿದೆ 45,000 ಅಂತ ಹೇಳಿದೆ, ಮೈನಸ್ 45,000 ಎಷ್ಟು ಬಂತು 24,500 ಬಂದಿದೆ. ಕಾಣಿಸ್ತಾ ಇದೆಯಾ, 24,500 ಇದೆ. ಸೊ ಆ 24,500ನ್ನ ಇಲ್ಲಿ ಬರ್ಕೊಳ್ಳೋಣ. ಸೊ ಆನ್ಸರ್ ಕರೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ನಿಮ್ದೇನು ಬರಬೇಕು ಇಲ್ಲಿ ಪ್ರಾಫಿಟ್ 24,500 ಬರಬೇಕು. ಅಷ್ಟು ಬಂದಿದೆಯಲ್ಲ, ನಮಗೆ 24,500 ಬಂದಿದೆಯಲ್ಲ, ಅಂದರೆ ನಮ್ಮ ಹತ್ರ ಪ್ರಾಫಿಟ್ಟೇ ಜಾಸ್ತಿ ಇದೆ, ಖರ್ಚು ಕಡಿಮೆ ಇದೆ. ಇದೇ ಅರ್ಥ ಅಲ್ವಾ? ಕ್ರೆಡಿಟ್ ಸೈಡು ಟೋಟಲ್ 69,500 ರೂಪಾಯಿ ನಮ್ಮ ಹತ್ರ ಇದೆ. ಟೋಟಲ್ ಆಗಿ 69,500ರಲ್ಲಿ 45,000 ರೂಪಾಯಿ ಖರ್ಚನ್ನ ಕಳೆದ್ರೆ ನಮ್ಮ ಹತ್ರ ಎಷ್ಟು ಉಳಿತು ಪ್ರಾಫಿಟ್ಟು 24,500 ರೂಪಾಯಿ ಉಳಿತು. ಈ 24,500 ರೂಪಾಯಿನ ಇವಾಗ ಏನು ಮಾಡಬೇಕು, ಇಬ್ಬರೂ ಪಾರ್ಟ್ನರ್ಸಿಗೂ ನಾವು ಹಂಚಬೇಕು. ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಟು ಯಾರ್ಯಾರಿಗೆ, ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠ. ಕರೆಕ್ಟಾ? ಶ್ರೇಷ್ಠ ಆ್ಯಂಡ್ ಜ್ಯೇಷ್ಠಗೆ ಹಂಚಬೇಕು. ಹೇಗೆ ಹಂಚ್ತೀವಿ, 24,500 ಇಬ್ಬರಿಗೂ ಬರ್ಕೊಂಡು ಇಂಟು ಸ್ಟಾರ್ಟಿಂಗಲ್ಲೇ ಓದ್ಕೊಂಡಿದ್ವಿ ಅವರ ರೇಷಿಯೋ ಎಷ್ಟಂತ 3:2. ಅಂದರೆ ಶ್ರೇಷ್ಠ ಅದು 3/5 ಆಗುತ್ತೆ, ಜ್ಯೇಷ್ಠ ಅದು 2/5 ಆಗುತ್ತೆ. ನೀವು ಈ 24,500 ಏನಿದೆ ಇಂಟು 3/5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 14,700 ಬರುತ್ತೆ. ಅದನ್ನು ಇಲ್ಲಿ ಬರೀರಿ. ಸೇಮ್ ಟೈಮ್ 24,500 ಇಂಟು 2/5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 9,800 ಬರುತ್ತೆ. ಅದನ್ನು ಇಲ್ಲಿ ಇನ್ನರ್ ಕಾಲಮಲ್ಲೇ ಬರೀರಿ. ಕಾರಣ ಔಟರ್ ಕಾಲಮಲ್ಲೇ ನಾವು ಡೈರೆಕ್ಟಾಗಿ ಅಮೌಂಟ್ ಬರ್ದಿರೋದ್ರಿಂದ ನಾವು ಇನ್ನರ್ ಕಾಲಮಲ್ಲೇ ಅಮೌಂಟನ್ನು ಬರಿಬೇಕು. ಯಾವ ಅಮೌಂಟನ್ನು, ಅವರಿಗೇನು ನಾವು ಶೇರ್ ಮಾಡಿರ್ತೀವಲ್ಲ ಆ ಅಮೌಂಟನ್ನು ಇನ್ನರ್ ಕಾಲಮಲ್ಲೇ ಬರಿಬೇಕು. ಸೊ ಅಲ್ಲಿಗೆ ಈ ಲೆಕ್ಕದ ಪ್ರಕಾರ ಅವ್ರು ಕೊಟ್ಟಿರುವಂತಹ 66,000 ರೂಪಾಯಿ ನೆಟ್ ಪ್ರಾಫಿಟ್ನ ಇಟ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಆ್ಯಡ್ ಮಾಡಿದ್ವಿ. ಬಂದಿರೋ ಅಮೌಂಟಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು, ಆಮೇಲೆ ಸ್ಯಾಲರಿ, ಕಮಿಷನ್ನ ಲೆಸ್ ಮಾಡಿದ್ವಿ. ಉಳಿದಿರೋ ಅಮೌಂಟನ್ನ ಆ ಪಾರ್ಟ್ನರ್ಸಿಗೆ ಅಕಾರ್ಡಿಂಗ್ ಟು ರೇಷಿಯೋ ಹಂಚಿದ್ವಿ ಅಷ್ಟೇ. ಸೊ ವಿಡಿಯೋ ಲೆಂತಿ ಆದರೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇವಾಗ ಡೌಟ್ ಬರುತ್ತೆ, ಇಷ್ಟೇ ಅಡ್ಜಸ್ಟ್ಮೆಂಟ್ ಇರುತ್ತಾ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಹೀಗೆ ಕೇಳ್ತಾರಾ? ಖಂಡಿತವಾಗ್ಲೂ ಕ್ರೆಡಿಟ್ ಸೈಡು ಅವ್ರು ಕೊಟ್ಟಿರುವ ನೆಟ್ ಪ್ರಾಫಿಟ್ಟು ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಬರೀಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಡೆಬಿಟ್ ಸೈಡು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಟ್ ಮಾಡಿದ್ದು ಮತ್ತು ಸ್ಯಾಲ್ರಿ ಕೊಟ್ಟಿದ್ದು, ಕಮಿಷನ್ ಕೊಟ್ಟಿದ್ದು ಬರೀಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇದಕ್ಕಿಂತ ಈಸಿಯಾಗಿ ಹೇಗೆ ನೆನ್ಪಿಟ್ಕೊಳ್ಬಹುದು ಅಂತ ಹೇಳಿದ್ರೆ, ಕ್ರೆಡಿಟ್ ಸೈಡಲ್ಲಿ ನಾವು ಯಾವಾಗಲೂ ಕೂಡ ಇನ್ಕಮ್ಮು, ಪ್ರಾಫಿಟ್ಟು, ಗೇಯ್ನು ಇದೆ ಏನಿದೆ ಅದನ್ನ ಎಂಟ್ರಿ ಮಾಡ್ತೀವಿ. ಡೆಬಿಟ್ ಸೈಡಲ್ಲಿ ಬಿಸ್ನೆಸ್ಸಿಗಾಗುವಂತಹ ಎಕ್ಸ್ಪೆನ್ಸು, ಲಾಸು ಇದನ್ನ ನಾವು ಎಂಟ್ರಿ ಮಾಡ್ತೀವಿ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟು. ಸೊ ಆನ್ಸರ್ ಅವ್ರು ಏನು ಕೊಟ್ಟಿದ್ದಾರೋ ಅದೇ ಬಂದಿದೆ. ಹಾಗಾದರೆ ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನೋಡಿ, ಇಲ್ಲೇ ಇದೆ. ನೀವೊಂದು ಕೆಲಸ ಮಾಡಿ, ಪಾಸ್ ಮಾಡ್ಕೊಳ್ಳಿ, ಇಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ನ ನೀಟಾಗಿ ಬರ್ಕೊಳ್ಳಿ. ಆನ್ಸರು 3,000 ಬರುತ್ತೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಆನ್ಸರ್ ಬರುತ್ತಾ ಅಂತ ನೀವು ಎಫರ್ಟ್ ಹಾಕಿ ಪ್ರಯತ್ನ ಪಡಿ. ಖಂಡಿತವಾಗ್ಲೂ ಈ ಆನ್ಸರ್ ಬರುತ್ತೆ. ಲೆಕ್ಕವನ್ನು ಮಾಡಿ. ತುಂಬಾ ಈಸಿ ಇದೆ, ಸೇಮ್ ಟು ಸೇಮ್ ಇದೆ, ಏನು ಚೇಂಜ್ ಇಲ್ಲ. ಏನಾದರೂ ಚೇಂಜ್ ಆದರೂ ಕೂಡ ಸ್ಯಾಲರಿ ಮಂತ್ಲಿ ಕೊಡಬಹುದು, ಅದನ್ನು ಕೂಡ ಹೇಳಿದ್ದೀನಿ. ಹಾಗಾಗಿ ಅದನ್ನೊಂಚೂರು ನೋಡಿಕೊಂಡು ಈ ಆನ್ಸರ್ ಬರುತ್ತಾ ಅಂತ ಹೇಳ್ಕೊಂಡು ಪ್ರಯತ್ನ ಪಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.